ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ, ಅದು ಕೂಡ ನಾಮಿನೇಷನ್ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಆ್ಯಂಡ್ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಈ ನಾಮಿನೇಷನ್ ಪ್ರಕ್ರಿಯೆ ಶುರುವಾಯಿತು ಅಂದರೆ ಈ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಬಿಸಿ ಜಾಸ್ತಿ ಮುಟ್ಟುತ್ತೆ. ಅದರಲ್ಲೂ ಕೂಡ ಇವಾಗ ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ ಶೆಟ್ಟಿ ಇಬ್ಬರು ಕೂಡ ಸ್ವಲ್ಪ ಜಾಸ್ತಿ ಈ ನಾಮಿನೇಷನ್ ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಜಗಳ ಕೂಡ ಆಗ್ತಿದೆ, ಯಾರು ಸರಿ ಯಾರು ತಪ್ಪು ಏನಾಯಿತು ಎಲ್ಲದ್ರ ಬಗ್ಗೆ ಡೀಟೇಲ್ ಮಾತಾಡೋಣ. ಈಗ ಪ್ರೊಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಸೂಚಿಸಿದ ಸದಸ್ಯರು ಮನೆಯಿಂದ ಹೊರ ಹೋಗುವಂತೆ ಮುಖ್ಯ ದ್ವಾರದ ಕಡೆಗೆ ಔಟ್ ಮಾಡುವ ಮೂಲಕ ನಾಮಿನೇಟ್ ಮಾಡಬೇಕು. ವಾರ ಪೂರ್ತಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ವೀಕೆಂಡ್ ಬಂದಾಗ ನಿಮ್ಗೆ ಏನ್ ಮಾತಾಡ್ಬೇಕು ಸುದರ್ಥ ಆಗಲ್ಲ. ಈ ಆಚೆ ಕಡೆನೂ ಗೊತ್ತಾಗಿದೆ, ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ ನೀವು ಎಷ್ಟು ಮ್ಯಾನ್ಯುಪ್ಲೇಟ್, ಎಷ್ಟು ನಾಟಕ. ಮನೆಯವರು ನಿಮ್ಮ ಬಂದು ಎಲ್ಲ ಹೇಳ್ಕೊಟ್ಟಿದ್ರಾ? ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಯಪ್ಪ ಏನು ಅನ್ಸುತ್ತೆ ಗೈಸ್ ಈ ಪ್ರೋಮೋ ನೋಡಿ? ಕಮೆಂಟ್ ಸೆಕ್ಷನ್ ತಿಳಿಸಿ. ಇಲ್ಲಿ ರಾಶಿಕಾ ಶೆಟ್ಟಿ ಅವ್ರು ಮಾಡಿ ಸರಿ ಅನ್ಸುತ್ತಾ, ರಕ್ಷಿತಾ ಶೆಟ್ಟಿ ಮಾಡಿ ಸರಿ ಅನ್ಸುತ್ತಾ, ಇಬ್ಬರು ಕೂಡ ತಪ್ಪು ಅನ್ಸುತ್ತಾ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಜೊತೆಗೆ ಈ ನಾಮಿನೇಷನ್ ಅಂತ ಬಂದಾಗ ನಿಮ್ಗೆ ಏನಿಸುತ್ತೆ ಗೈಸ್? ಇರೋದು 2 ವಾರ, ಇವಾಗಲೂ ಇದೇ ಕಥೆಗಳು, ಸ್ವಲ್ಪ ಬೇಜಾರಂತೂ ಆಗುತ್ತೆ. ಅದೇ ರಾಗ, ಅದೇ ಹಾಡು, ಅದೇ ರೀಸನ್ಗಳು, ಅದಕ್ಕೆ ರಿಯಾಕ್ಷನ್ಗಳು ಇದೇ ಆಗ್ತಾ ಹೋಗ್ತದೆ ಸೀಸನ್ ಅಂತಲೇ ಹೇಳ್ಬೋದು. ಇದಾದಮೇಲೆ ಈ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಇಲ್ಲಿ ಚೆಂಡು ಕೊಟ್ಟಿದ್ದಾರೆ. ಸೊ ಇವು ನೋಡ್ತಾ ಇರ್ಬೋದು ಇವಾಗ ಸ್ಕ್ರೀನ್ ಮೇಲೆ. ಸೊ ಈ ಬಾಲ್ಗೆ ಫೋಟೋ ಹಾಕಬೇಕಾಗುತ್ತೆ, ಯಾರು ನಾಮಿನೇಟ್ ಮಾಡಬೇಕು ಅಂತ. ಸೊ ಆ ಬಾಲ್ಗೆ ಫೋಟೋ ಹಾಕಿ ಕಿಕ್ ಮಾಡಬೇಕಾಗುತ್ತೆ. ಈ ಮನೆ ಡೋರ್ ಓಪನ್ ಕೂಡ ಆಗಿದೆ, ಅಲ್ಲಿಂದ ಆಚೆ ಯಾರು ಹೋಗ್ಬೇಕು ಅಂದ್ಬಿಟ್ಟು ಸರಿಯಾಗಿ ಕಿಕ್ ಮಾಡಬೇಕಾಗುತ್ತೆ. ಈ ಕಿಕ್ ಮಾಡಬೇಕಾದ್ರೆ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾದ ವಿಷಯ ಕೂಡ ಇದೆ. ಯಾರ ಮೇಲೆ ಯಾರಿಗೆ ತುಂಬ ಕೋಪ ಇದೆ, ಎಷ್ಟು ಕೋಪ ಇದೆ, ಎಷ್ಟು ದ್ವೇಷ ಇಟ್ಕೊಂಡಿದ್ದಾರೆ, ಎಷ್ಟು ಕುದೀತಾ ಇದ್ದಾರೆ, ಎಲ್ಲದಕ್ಕೂ ಕೂಡ ಉತ್ತರ ಅವ್ರು ಕಿಕ್ ಮಾಡುವಂಥ ರೀತಿಯಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ ಅದನ್ನು ಅಬ್ಸರ್ವ್ ಮಾಡಿರಿ, ಓಕೆನಾ? ಇದಾದಮೇಲೆ ಇವಾಗ ಯಾರ್ಯಾರನ್ನ ನಾಮಿನೇಟ್ ಮಾಡಿದೆ ಅಂದರೆ ಇಲ್ಲಿ ಧನುಷ್ ಅವರು ಫೋಟೋ ಹಾಕಿರುವಂಥದ್ದು ಧ್ರುವಂತ್ ಅವ್ರದ್ದು. ಸೊ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ ಧನುಷ್ ಅವರು. ಇಲ್ಲಿ ಗಿಲ್ಲಿಯವರು ಅಂತ ಅನ್ಸುತ್ತೆ, ಹೌದು ಗಿಲ್ಲಿಯವರು ರಘುವಣ್ಣನ ಫೋಟೋ ತೊಗೊಂಡಿದ್ದಾರೆ, ಅಂದರೆ ನಾಮಿನೇಟ್ ಮಾಡ್ತಾಯಿದ್ದಾರೆ. ಇಂಟ್ರೆಸ್ಟಿಂಗ್, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಏನು ಕಾರಣ ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ, ನೋಡೋಣ. ಚೆನ್ನಾಗಿದೆ. ಇದಾದಮೇಲೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇವಾಗ ರಕ್ಷಿತಾ ಶೆಟ್ಟಿಯವರು ಅಶ್ವಿನಿ ಗೌಡರ ಫೋಟೋ ತೊಗೊಂಡಿದ್ದಾರೆ. ಇದಾದಮೇಲೆ ಇಲ್ಲಿ ರಾಶಿಕಾ ಶೆಟ್ಟಿ ಅಂತ ಅನ್ಸುತ್ತೆ, ಇದು ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಆ್ಯಂಡ್ ಅಶ್ವಿನಿ ಅವ್ರದ್ದು ನೇಮ್ ತುಂಬ ಜಾಸ್ತಿ ಬರುತ್ತೆ ಅಂತ ಅನಿಸುತ್ತೆ ಈ ವಾರ. ಇದಾದಮೇಲೆ ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿ ಅವ್ರನ್ನ ಫೋಟೋ ತಗೊಂಡಿದ್ದಾರೆ. ಎಕ್ಸ್ಪೆಕ್ಟೆಡ್, ರಾಶಿಕಾ ಅವ್ರದ್ದು ಇವ್ರದ್ದೆಲ್ಲ ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಇದಾದಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗಿಲ್ಲಿ ಅವರು ಗೌಂಡ ನೇಮ್ನ ತಗೊಂಡಿರೋದು, ಇದು ಕನ್ಫರ್ಮ್ ಆಗುತ್ತೆ. ಸೊ ಅಲ್ಲಿ ಬಂದು ನಿಂತ್ಕೋಬೇಕಂತ ಅನ್ಸುತ್ತೆ ಮೇ ಬಿ, ನೋಡೋಣ. ಸೊ ಕಿಕ್ ಮಾಡ್ತಾಯಿದ್ದಾರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಇವರೆಲ್ಲ ಕಿಕ್ ಮಾಡ್ತಿರೋಂಥದ್ದು. ಇದಾದಮೇಲೆ ರಕ್ಷಿತಾ ಶೆಟ್ಟಿ ನೇಮ್ನ ರಾಶಿಕಾ ಶೆಟ್ಟಿ ಅವ್ರು ತಗೊಂಡಿದ್ದಾರೆ. ಇಲ್ಲಿಂದ ಕತೆ ಶುರುವಾಗಿದೆ. ಇಲ್ಲಿ ಒಂದು ಸ್ವಲ್ಪ ಮ್ಯಾನ್ ಹ್ಯಾಂಡ್ಲಿಂಗ್ ರೀತಿ ಕೂಡ ಕಾಣಿಸಿರುವಂಥದ್ದು, ಅದ್ರ ಬಗ್ಗೆ ಮಾತಾಡೋಣ. ಇವನು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಇಲ್ಲಿ ಅಶ್ವಿನಿ ಅವ್ರ ನೇಮ್ನು ಕೂಡ ತಗೊಂಡಿರೋ ರೀತಿ ಇದೆ. ಸೊ ಇಬ್ಬರನ್ನ ನಾಮಿನೇಟ್ ಮಾಡೋಂಥ ಇದಿರುತ್ತೆ ಅಂತ ಅನ್ಕೋತೀನಿ. ಆ ರೀತಿ ನೋಡೋಕೆ ಎಲ್ಲರೂ ಕೂಡ ನಾಮಿನೇಟ್ ಆಗುವಂಥ ಚಾನ್ಸ್ಗಳು ಜಾಸ್ತಿ ಇದೆ. ಯಾರಾದರೂ ಮಿಸ್ ಆದರು ಅಂದರೆ ಫಿನಾಲೆ ಡೈರೆಕ್ಟ್ ಹೋಗ್ತಾರೆ ಫಿನಾಲೆ ವೀಕಿಗೆ. ಕ್ರೇಜಿಯಾಗಿರುತ್ತೆ, ನೋಡೋಣ ಮಿಸ್ ಆಗ್ತಾರೆ ಏನು ಕತೆ ಅಂತ, ಓಕೆನಾ? ಸೊ ಇಲ್ಲಿರೋ ಸ್ವಲ್ಪ ಬುದ್ಧಿವಂತ ಕೂಡ ಆಗಬೇಕಾಗುತ್ತೆ. ಆ್ಯಂಡ್ ಇದಾದಮೇಲೆ ತುಂಬ ವಿಷಯಗಳು ಆಗಿದೆ. ಸೊ ಇವಾಗ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಸೂಚಿಸಿದ ಸದಸ್ಯರು ಮನೆಯಿಂದ ಹೊರ ಹೋಗುವಂತೆ ಮುಖ್ಯ ದ್ವಾರದ ಕಡೆಗೆ ಔಟ್ ಸರಿಯಾಗಿ ಕಿಕ್ ಮಾಡ್ತಾರೆ ಒಟ್ಟಿನಲ್ಲಿ ಮಾಡುವ ಮೂಲಕ ನಾಮಿನೇಟ್ ಮಾಡಬೇಕು. ಸೊ ಯಾರನ್ನ ನಾಮಿನೇಟ್ ಮಾಡಲಿ ಪ್ರಾಬ್ಲಮ್ ಅಲ್ಲ, ಕಾರಣಗಳು ಕಟ್ಟಾಗಿರಲಿ, ಸತ್ಯಕ್ಕೆ ಹತ್ರ ಇರಲಿ ಅಷ್ಟೇ. ವಾರ ಪೂರ್ತಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ವೀಕೆಂಡ್ ಬಂದಾಗ ನಿಮ್ಗೆ ಏನ್ ಮಾತಾಡ್ಬೇಕು ಸುದರ್ಥ ಆಗಲ್ಲ. ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ರಾಶಿಕಾ ಶೆಟ್ಟಿ ಹೇಳ್ತಿರೋಂಥದ್ದು, ಮತ್ತು ಕಾರಣ ಕೊಡ್ತಿರೋದೇನಪ್ಪ ಅಂದರೆ ಇವಾಗ ವಾರವಿಡೀ ಸಕ್ಕದಾಗಿ ಮಾತಾಡ್ತೀರಾ, ಅದೇ ವೀಕೆಂಡ್ ಅಂತ ಬಂದಾಗ ನಿಮ್ಮ ಹತ್ರ ನಿಮ್ಮ ಬಾಯಲ್ಲಿ ಮಾತುಗಳು ಬರಲ್ಲ. ಸೊ ಇದನ್ನು ತುಂಬ ಜನ ಕಮೆಂಟ್ಗಳಲ್ಲೂ ಕೂಡ ನೋಡ್ತೀರಾ, ತುಂಬ ಜನ ಮಾತಾಡೋದು ಕೂಡ ನೋಡಿದ್ದೀರಾ. ಇದು ಸತ್ಯ ಕಥೆ ಇರುವಂಥ ವಿಷಯನೇ, ಆದರೆ ಮೊದಲಿಗಿಂತ ಇವಾಗ ಬೆಟರ್ ಅನ್ನೋದು ಕೂಡ ಸತ್ಯನೇ, ಓಕೆನಾ? ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ, ರಕ್ಷಿತಾ ಶೆಟ್ಟಿ ಮಾತ್ರ ಸೈಲೆಂಟ್ ಆಗಿರ್ತಾರ ವೀಕೆಂಡಲ್ಲಿ? ಇಲ್ಲ, ಎಲ್ಲರೂ ಸೈಲೆಂಟ್ ಆಗಿರ್ತಾರೆ. ಹಾಗೆ ಎಲ್ಲರೂ ಡ್ರಾಮಾಗಳು ನಾಟಕಗಳು ಮಾಡ್ತಿದ್ದಾರೆ. ಆಗಿದ್ರೆ ಬೇರೆ ದಿನಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಮಾತಾಡುವಂಥ ಸ್ಪರ್ಧಿಗಳು ಆ ದಿನ ಮಾತ್ರ ಸೈಲೆಂಟ್ ಆಗಿರ್ತಾರೆ. ಸೊ ರಕ್ಷಿತ ಮಾತ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅದು ಕೂಡ ಒಂದು ಪಾಯಿಂಟ್ ಬರುತ್ತೆ. ಇವಾಗ ಅದಕ್ಕೆ ಯಾವುದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ, ಏನು ಕಥೆನ ಕಾದು ನೋಡ್ಬೇಕು. ಇವಾಗ ರಕ್ಷಿತಾ ಶೆಟ್ಟಿ ಅವರು ಮಾಡಬೇಕಾದ ಕೆಲಸ ಏನಂದರೆ ರಾಶಿಕಾ ಶೆಟ್ಟಿ ಅವರಿಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಬೇಕು, ಎಲ್ಲಿ ನಾನು ಮಾತಾಡಿಲ್ಲ ಅಂತ. ಆವಾಗ ಅವ್ರು ಏನು ಹೇಳ್ತಾರೆ, ಯಾವ ಸಂದರ್ಭ ಹೇಳ್ತಾರೆ ಅನ್ನೋದ್ಮೇಲೆ ನಾವು ಡಿಸೈಡ್ ಮಾಡ್ಬೋದು ಹೌದಾ ಅಲ್ವಾ ಅನ್ನೋದು. ಬಟ್ ಏನಪ್ಪ ಅಂದರೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು ಅಂದರೆ ಖಂಡಿತವಾಗ್ಲೂ ಮುಟ್ಟು ನೋಡ್ಕೊಳ್ಳೋಂಗೆ ಕೊಡ್ತಾರೆ, ಅದಂತೂ ಸತ್ಯನೇ. ಬಟ್ ಕ್ಲಾರಿಟಿ ಇದ್ದಾಗ ಯಾಕೆ ಸುಮ್ಮನೆ ಡೇಂಜರ್ ಮಾಡ್ಕೋಬೇಕು, ಏನೇನೋ ಮಾತಾಡಿ ಯಾಕೆ ನಾವು ಕೆಟ್ಟೋಗ್ಬೇಕು ಅಂತ ಅವ್ರು ಸೇಫಾಗಿ ಕೂಡ ಇರ್ಬೋದು ಅಂತ ಅನ್ಸುತ್ತೆ. ನೋಡೋಣ ಹೆಂಗೆ ಹೋಗುತ್ತೆ ಏನು ಕತೆ ಅಂತ. ಇದು ಆಚೆ ಕಡೆನೂ ಗೊತ್ತಾಗಿದೆ, ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ ನೀವು ಎಷ್ಟು ಮ್ಯಾನ್ಯುಪ್ಲೇಟ್, ಎಷ್ಟು ಆ್ಯಂಡ್ ಇದನ್ನು ಕೇಳಿಸ್ಕೊಡಿದ್ದೀನಿ, ಓಕೆನಾ? ನಾಟಕ. ಇವಾಗ ನಮ್ಮ ಮನೆಯವ್ರಿಗೂ ಮತ್ತು ಹೊರಗಡೆಯವ್ರಿಗೂ ಕೂಡ ಗೊತ್ತಾಗಿದೆ ನೀವೆಷ್ಟು ಮ್ಯಾನಿಪುಲೇಟಿವ್ ಮತ್ತು ಎಷ್ಟು ನಾಟಕ ಅಂತ, ಓಕೆನಾ? ಇವಾಗ
ಒಂದಿಷ್ಟು ವಿಷಯಗಳು ಬರುತ್ತೆ ಓಕೆನಾ. ಯಾಕಂದರೆ ಇವಾಗ ನಮಗೆಲ್ಲರೂ ಗೊತ್ತಿರೋ ಹಾಗೆ ಕಾವ್ಯರ ಫ್ಯಾಮಿಲಿ ಬಂದರು, ಏನೋ ಹೇಳಿದ್ರು ಹೊರಗಡೆ ವಿಷಯ ಹಾಗೆ ಹೀಗೆ ಅಂತ ಬಂದು ಸ್ಪರ್ಧಿಗಳ ಬಗ್ಗೆ ಮಾತಾಡ್ತಿದ್ದಾರೆ. ಒಂದು ಸ್ವಲ್ಪ ಬಿಟ್ಕೊಟ್ರು ಅಂದ್ಬಿಟ್ಟು ರೂಲ್ಸ್ ಬ್ರೇಕ್ ಮಾಡಿದಾರೆ ಅನ್ನೋ ರೀತಿ ಇದೆಲ್ಲ ಮಾಡ್ತಾರೆ. ಇದೆಷ್ಟೆಲ್ಲ ಒಂದು ಡ್ರಾಮಾ ನಡೆಯುತ್ತೆ. ಸೊ ಇದನ್ನ ಬಗ್ಗೆನೇ ಒಂದಿಷ್ಟು ಚರ್ಚೆ ಅನ್ನೋದು ಕೂಡ ಇದೆ. ಬಟ್ ಬೇರೆ ಫ್ಯಾಮಿಲಿಯವ್ರು ಮಾತಾಡಿದ್ನ ಎಷ್ಟು ನಮಗೆ ತೋರಿಸಿದ್ದಾರೆ, ಎಲ್ಲ ಕ್ಲಿಪ್ನ ತೋರಿಸಿದ್ರ, ಲೈವಲ್ಲಿ ಎಷ್ಟಿತ್ತು, ಎಷ್ಟು ಮ್ಯೂಟ್ ಮಾಡ್ರು, ಇದು ಕೂಡ ಮ್ಯಾಟ್ರ್ ಆಗುತ್ತೆ. ಒಂದು ಸಲ ಅವ್ರು ಮಾತಾಡೋದು ತೋರಿಸಿಲ್ಲ ಅಂದರೆ ಅವ್ರ ಪಕ್ಕ ಅವ್ರು ಮಾತಾಡಿರೋದು ಇಲ್ಲ ಅನ್ನೋ ರೀತಿನ ಕಾಣಿಸುತ್ತೆ ಅಲ್ವಾ. ಅದಕ್ಕೆ ಬಿಗ್ ಬಾಸ್ ಅನ್ನೋದು ವೆಲ್ ಎಡಿಟೆಡ್ ಶೋ ಅಂತ ಹೇಳುವಂಥದ್ದು ಇರಲಿ, ಅದನ್ನೊಂದು ಸೈಡಿಗೆ ಬಿಡೋಣ. ಬಟ್ ಇಲ್ಲಿ ಏನಪ್ಪ ವಿಷಯ ಅಂದರೆ, ರಾಶಿಕಾ ಶೆಟ್ಟಿ ಹೇಳ್ತಿರೋಂಥ ಮಾತು ಏನಪ್ಪ ಅಂದರೆ, ನೀನು ಮ್ಯಾನಿಪುಲೇಟ್ ಮಾಡ್ತೀಯಾ, ಮ್ಯಾನಿಪುಲೇಟ್ ಮಾಡೋ ರೀತಿ ನನಗನ್ಸಿಲ್ಲ, ಬಟ್ ಅವ್ರಿಗೆ ಅನ್ಸಿರ್ಬೋದು ಹೆಂಗೆ ಕಾರಣ ಕೊಡ್ತಾರೆ ಅಂತ ಕಾದು ನೋಡೋಣ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ನಾಟಕ ತುಂಬ ಫೇಕ್ ಇದೆ ಅನ್ನೋ ರೀತಿ ಮಾತು ಬರ್ತಾ ಇದೆ. ಅದು ಹೊರ್ಗಡೆಯವ್ರಿಗೂ ಕೂಡ ಗೊತ್ತಾಗಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಇದರ್ಥ ಅಲ್ಲಿ ಬಂದಂಥ ಫ್ಯಾಮಿಲಿಯವರು ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾತಾಡಿರ್ತಾರೆ. ಈ ಮಾತಾಡಿರೋದನ್ನು ನಿಮಗೆ ಬಿಗ್ ಬಾಸ್ ಅವ್ರು ತೋರಿಸಿದಾರಾ? ಕ್ವಶನ್ ಮಾರ್ಕ್. ಹೇಳ್ರಿ, ಆನ್ಸರ್ ಮಾಡಿರಿ. ಸೊ ಇದನ್ನು ಇವಾಗ ಯಾವ ಥರ ಇವರು ಉತ್ತರ ಕೊಡ್ತಾರೆ ನೋಡೋಣ, ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ ಕ್ವಶನ್ ಮಾಡಿದಾಗ, ಓಕೆನಾ. ಸೂಪರ್ ಪಾಯಿಂಟ್. ಆ್ಯಕ್ಚುಲಿ ನಾನು ಹೇಳಿದೆ ಗೊತ್ತಾ, ರಕ್ಷಿತನ ಹತ್ರ ಪಾಯಿಂಟ್ ಇದ್ದರೆ ಬಿಡಲ್ಲ ಅಂತ. ರಕ್ಷಿತಂಗೆ ಒಂದು ವ್ಯಾಲಿಡ್ ಪಾಯಿಂಟ್ ಸಿಕ್ತು, ಇನ್ನು ಬಿಡಲ್ಲ, ಇದೇ ಸತ್ಯ, ಓಕೆನಾ. ಇವಾಗ ಹಾಗಿದ್ದರೆ ಫ್ಯಾಮಿಲಿಯವ್ರು ಬಂದು ಮಾತಾಡಿದ್ದಾರೆ, ಹೇಳ್ಕೊಟ್ಟಿದ್ದಾರೆ ನೋಡ್ತೀನಿ, ಬರ್ತಿದೆ. ಹೊರಗಡೆ ಹೇಗೆ ಕಾಣ್ತಿರುತ್ತೆ ಹಿಂಗೆ ಗೊತ್ತಾಗುತ್ತೆ? ಚಾನ್ಸೇ ಇಲ್ಲ. ಆ್ಯಂಡ್ ಜೊತೆಗೆ ಇವ್ರು ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ, ಫೇಕ್ ಇದ್ದಾರೆ ಅನ್ನೋ ರೀತಿ, ನಾಟಕ ಅನ್ನೋ ರೀತಿ ಆಯಿತು ಅನ್ನೋದ್ರೆ ಅದನ್ನು ಅವರೇ ಇನ್ಪುಟ್ ಕೊಟ್ಟಿರಬೇಕು. ಬಿಕಾಸ್ ನಮ್ಮ ಮನೆಯವ್ರು ಕೂಡ ಗೊತ್ತಾಗಿದೆ, ಹೊರಗಡೆ ಕೂಡ ಗೊತ್ತಾಗಿದೆ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಯಾಕೆ ವರ್ಡ್ ಯೂಸ್ ಮಾಡೋದು ನನಗೆ ಗೊತ್ತಿಲ್ಲ. ಇವರು ವರ್ಡ್ ಯೂಸ್ ಮಾಡಿರೋದ್ರಿಂದ ಕ್ಲಿಯರಾಗಿ ಗೊತ್ತಾಗುತ್ತೆ ಇವರ ಫ್ಯಾಮಿಲಿ ಕಡೆಯಿಂದ ಇನ್ಪುಟ್ಸ್ ಬಂದಿದೆ. ಇದೇ ರೀತಿ ಇವರೊಬ್ಬರು ಬಂದಿರುತ್ತೆ ಅಂದ್ಕೊಂಡಿರ್ತೀರಾ? ಇಲ್ಲ ಗೈಸ್, ಎಲ್ಲರಿಗೂ ಬಂದಿರುತ್ತೆ, ಎಲ್ಲರೂ ಮಾತಾಡಿರ್ತಾರೆ. ನಮಗೆ ಟೆಲಿಕಾಸ್ಟ್ ಮಾಡ್ದೇನು ಕೂಡ ಇರ್ಬೋದು, ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ನಾನು ಇದಕ್ಕೇ ಯಾವುದೇ ಸ್ಪರ್ಧೆ ಬಗ್ಗೆ ತುಂಬ ಹಾರ್ಷಾಗಿ ಹೋಗಲ್ಲ. ಯಾಕೆಂದರೆ ಇದೇ ಕಾರಣಗಳು. ನಾವು ನೋಡಿದರೆ, ನಮಗೆ ತೋರಿಸಿದ್ರೆ ನಾವು ನಂಬ್ತೀವಿ, ಇಲ್ಲ ನಂಬಲ್ಲ. ಅಥವಾ ನಮಗೆ ತೋರಿಸಿಲ್ಲ ನಾವು ಆಗಿಲ್ಲ ಅಂತ ಅನ್ಕೋಬೇಕಾಗತ್ತೆ. ಅದರ ಸಿಚುವೇಶನ್ ಇದೆ ಅಲ್ವಾ. ಲೈವಲ್ಲಿ ಕೂಡ ತುಂಬ ವಿಷಯಗಳು ಮ್ಯೂಟ್ ಆಗುತ್ತೆ. ಎಷ್ಟೋ ಫ್ಯಾಮಿಲಿ ಬಂದು ಮಾತಾಡ್ತಿರ್ಬೇಕಾದ್ರೆ ಹೊರಗಡೆ ಕರ್ಕೊಂಡೋದಾಗ, ಸಪ್ರೇಟ್ ಕರ್ಕೊಂಡೋದಾಗ ಎಷ್ಟು ಜನದ್ದು ನಿಮಗೆ ಆಡಿಯೋ ಪ್ಲೇ ಆಯಿತು ಅಂತ ಹೇಳಿ ನೀವೇ, ತುಂಬ ವಿಷಯಗಳಿಗೆ ಆಡಿಯೋ ಕಟ್. ಸೊ ಅಲ್ಲೇ ಗೊತ್ತಾಗುತ್ತೆ ಏನು ಕತೆ ಅಂತ, ಓಕೆನಾ. ಇಲ್ಲೂ ಕೂಡ ರಕ್ಷಿತಾ ಶೆಟ್ಟಿಯವರು ಪಾಯಿಂಟ್ ಸೂಪರ್ ಅಂತ ಹೇಳ್ಬೋದು, ಸಖತ್ತಾಗಿ ಲಾಕ್ ಮಾಡಿಕೊಂಡ್ರು. ಇಲ್ಲಿ ಫ್ಯಾಮಿಲಿನ ಮಧ್ಯಕ್ಕೆ ತೆಗ್ದಿರೋದು ರಕ್ಷಿತಾ ಶೆಟ್ಟಿಯವರಲ್ಲ, ರಾಶಿಕಾ ಶೆಟ್ಟಿಯವರೇ. ಯಾಕಂದರೆ ಫಸ್ಟ್ ಫ್ಯಾಮಿಲಿ ಅಂತ ಹೇಳುವಂಥದ್ದೇ ರಾಶಿಕಾ ಶೆಟ್ಟಿಯವರು. ಜೊತೆಗೆ ಇಲ್ಲಿ ಮಧ್ಯೆ ತೆಗೆಯೋದೇನಿದೆ, ಇಲ್ಲಿ ವ್ಯಾಲಿಡ್ ಪಾಯಿಂಟ್ ಇಟ್ಕೋ ಕ್ವಶನ್ ಮಾಡ್ತಿರೋದು. ಇವಾಗ ನೀವು ಅಂದ್ರಿ ಅಲ್ವಾ, ನಾನು ಮ್ಯಾನಿಪುಲೇಟಿವ್ ಇದ್ದೀನಿ, ನಾನು ನಾಟಕ ಅಂತ, ಹೊರಗಡೆ ಜನಕ್ಕೆ ಹಿಂಗೆ ಕಾಣಿಸಿದ್ದೀನಿ ಅಂತ ಹೇಳ್ತಿದ್ದೀರಲ್ವಾ. ಅದು ಹೇಗೆ ಗೊತ್ತಾಯಿತು ಅಂದರೆ, ನಿಮ್ಮ ಮನೆಯವರು ಇದನ್ನು ಹೇಳಿದ್ದಾರೆ, ಅಂದರೆ ನಿಮ್ಮ ಮನೆಯವರು ಇದನ್ನು ಇಂಪೋರ್ಟ್ಸ್ ಕೊಟ್ಟಿದ್ದಾರೆ ಅನ್ನೋದು ರಕ್ಷಿತಾ ಶೆಟ್ಟಿಯವರ ವಾದ. 100 ಈ ಪಾಯಿಂಟ್ ವ್ಯಾಲಿಡ್ ಇದೆ, ಓಕೆನಾ. ಹೌದು ಏನಿವಾಗ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಇವ್ರು ಒಪ್ಕೊಂಡಂಗೂ ಆಯಿತು. ಇವಾಗ ಹೇಳ್ರಿ, ಬಿಗ್ ಬಾಸ್ ಅವರು ಬರೀ ಕಾವ್ಯರ ಫ್ಯಾಮಿಲಿ ವಿಷಯದಲ್ಲಿ ಯಾಕೆ ಹಿಂಗೆ ಮಾಡಿದ್ರು? ಹಾಗಿರೋ ಕಾವ್ಯನ ನೆಗೆಟಿವ್ ಮಾಡುವಂಥದ್ದು ತಲೆಲಿತ್ತ? ಏನು ಕತೆ? ಜನ ಎಷ್ಟೆಲ್ಲ ಮಾತಾಡಿದ್ರು ಅಲ್ವಾ, ಇವಾಗ ಏನು ಉತ್ತರ ಕೊಡ್ತಾರೆ? ಅದಕ್ಕೇ ತುಂಬ ಆಶಾಗಿ ಹೋಗ್ಬೇಡಿ ಅಂತ ಹೇಳೋದು. ಇರಲಿ, ಏನು ತಪ್ಪಲ್ಲ. ಯಾಕಂದರೆ ಎಲ್ಲ ಸ್ಪರ್ಧಿಗಳದ್ದು ಆಗಿರುತ್ತೆ ಫ್ಯಾಮಿಲಿ. ಒಬ್ಬರನ್ನ ಯಾರೋ ಹೈಲೈಟ್ ಮಾಡಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವ್ರ ಬಗ್ಗೆ ಒಂದಿಷ್ಟು ನಡೀತಿರುತ್ತಲ್ಲ, ಆ ಟೈಮ್ನ ಯೂಸ್ ಮಾಡ್ಕೋತಾರೆ ಅಂತ ಕೂಡ ಹೇಳ್ಬೋದು. ಹೋಗಲಿ ಬಿಡಿ. ಫ್ಯಾಮಿಲಿ ಬಗ್ಗೆ ಎತ್ತಿದ್ದೆ ಇವರು. ಫ್ಯಾಮಿಲಿ ಬಗ್ಗೆನೂ ತಪ್ಪು ಮಾಡ್ತಿದ್ದಾರೆ ರಾಶಿಕಾ ಶೆಟ್ಟಿಯವರು. ಯಾಕಂದರೆ ಅವ್ರ ಕಡೆಯಿಂದ ಫ್ಯಾಮಿಲಿ ಅಂತ ಬರಲಿಲ್ಲ, ಫ್ಯಾಮಿಲಿ ಬಗ್ಗೆ ಇವರು ಜೊತೆಗೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೇಬೇಕಾಗತ್ತೆ. ಅದಕ್ಕಾಗಿ ಕ್ವಶನ್ ಮಾಡ್ತಿದ್ದಾರೆ. ನಿಮ್ಮ ಫ್ಯಾಮಿಲಿ ಆಗಿರೋ ಹೇಳಿದ್ರಾ, ನಿಮಗೆ ಮಾತಾಡಿದಾರಾ, ನಿಮಗೆ ಇಂಪುಟ್ಸ್ ಕೊಟ್ರ ಅನ್ನೋ ರೀತಿ ಪಾಯಿಂಟ್ ಅವ್ರದ್ದು. ಸೊ ಇದಕ್ಕೆ ಉತ್ತರ ಕರೆಕ್ಟಾಗಿ ಬರಬೇಕಾಗತ್ತೆ. ಸೊ ಇಲ್ಲಿ ಲಾಕ್ ಆದರು ಅಂತ ಅನಿಸುತ್ತೆ ರಾಶಿಕಾ ಶೆಟ್ಟಿಯವರು. ತಪ್ಪು ಮಾಡಿದ್ರು, ಆ ಮಾತನ್ನ ಎತ್ತಿ, ಅದು ಆಗಿದ್ರೂ ಕೂಡ ತಾಯಿನೂ ಇರಲಿಲ್ಲ, ಮುಗ್ದೋಗಿತ್ತು. ಇವಾಗ ತೆಗ್ದಿರೋದ್ರಿಂದ ಇವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಜನಕ್ಕೆ. ಇಲ್ಲಿ ಬಿಗ್ ಬಾಸ್ ಅವರು ನಮಗೆ ತೋರಿಸ್ತಾ ಇರೋ ವಿಷಯಗಳು ತುಂಬ ಇದೆ ಅಂತ. ಎಲ್ಲ ಸ್ಪರ್ಧಿಗಳ ಬಗ್ಗೆನೂ ಇರುತ್ತೆ, ಅದೇ ಸತ್ಯ. ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಕೈ ಹಿಂಗೆ ಎಳೆಯೋದು, ಇದು ಮಾಡೋದು, ಅದು ಮಾಡೋದೆಲ್ಲ ಇದೆ. ಬರೀ ಹಿಂಗೆ ದೂಕಿದ್ದಕ್ಕೆ ತಳ್ಳಿದ್ದಕ್ಕೇ ಇಬ್ಬರು ಆಚೆ ಹೋದರು, ಲಾಯರ್ ಜಗದೀಶ್ ಮತ್ತು ರಂಜಿತ್ ಅಲ್ವಾ. ಸೊ ಇವಾಗ ಇವರಿಬ್ಬರು ಆಚೆ ಹೋಗ್ತಾರಾ? ಹಂಗಾರೆ ಇವರಿಬ್ಬರು ಆಚೆ ಹೋಗಲ್ಲ ಅಂದರೆ ಮೂಲ ನಿಯಮಗಳನ್ನ ಬ್ರೇಕ್ ಮಾಡೋರು ಯಾಕೆ ಆಚೆ ಹೋಗ್ತಿಲ್ಲ? ಹಾಗೆ ಬಿಗ್ ಬಾಸ್ ಅವ್ರು ಫೇವರ್ ಮಾಡ್ತಾಯಿದ್ದಾರಾ? ಆನ್ಸರ್ ಮಾಡಿರಿ. ಇವಾಗ ಎಲ್ಲದಕ್ಕೂ ಹಿಂಗೆ ಕ್ವಶನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ, ಮಸ್ತ್ ಇರುತ್ತೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಅಯ್ಯೋ ರಾಮ. ಬಟ್ ಇವಾಗ ರಾಶಿಕಾ ಶೆಟ್ಟಿ ಅವ್ರು ಲಾಕ್ ಆಗಿದ್ದಾರೆ ಅನ್ನೋದು ಮಾತ್ರ ಸತ್ಯ. ರಕ್ಷಿತಾ ಶೆಟ್ಟಿ ಅವ್ರದ್ದು ವ್ಯಾಲಿಡ್ ಪಾಯಿಂಟ್ ಇದೆ ಅನ್ನೋದು ಸತ್ಯ. ಇಷ್ಟೇ. ನೋಡೋಣ ಎಪಿಸೋಡ್ ಏನಾಗುತ್ತೆ ಅನ್ಕತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.